ಎಲ್ಲರಿಗೂ ನಮಸ್ಕಾರ. ಆಯಿತಾ, ಇವತ್ತುಂಟಲ್ಲ ನನಗೆ 1 kg ಚಿಕನ್ ಬಿರಿಯಾನಿ ಆರ್ಡರ್ ಬಂದಿತ್ತು. ಆನಿಯನ್ ಇತ್ತು, ಆದರೆ ಟೊಮೆಟೊ, ಜಿಂಜರ್ ಮತ್ತು ಪುದೀನ, ಕೊತ್ತಂಬರಿ ಎಲ್ಲ ಇರಲಿಲ್ಲ. ಅದನ್ನು ತರಲಿಕ್ಕೆ ನಾ ಮಾರ್ಕೆಟಿಗೆ ಹೋಗಿದ್ದೆ. ಅದನ್ನೆಲ್ಲ ಪರ್ಚೇಸ್ ಮಾಡಿ ಬಂದದ್ದು ಮಾರೆ. ಬರಬೇಕಾದ್ರೆ ಗಾಡಿ ನಿಲ್ಲಿಸುವಾಗ ಗಾಡಿ ಬಿದ್ದದ್ದು. ಬೇಜಾರಾಯಿತು. ನಂತರ 10 kg ಅಕ್ಕಿಯನ್ನು ನಾ ಬಾಹುಬಲಿಯಾಗಿ 2nd ಫ್ಲೋರಿಗೆ ತೊಗೊಂಡೋಗಿದ್ದೇನೆ, ಗೊತ್ತುಂಟಾ? ಸೂಪರ್ ಅಲ್ಲ. ನಂತರ ನನಗೆ ಕಬಾಬ್ ತಿನ್ನುವ ಅನ್ನಿಸ್ತು. ಅದಕ್ಕೆ ನಾನೇ ಒಂದು ಮ್ಯಾರಿನೇಟ್ ಮಾಡಿ ಫ್ರೈ ಮಾಡಿ ತಿಂದೆ. ಸೂಪರ್ ಇತ್ತು. ನಂತರ ಹೊರಟದ್ದು ಆಫೀಸಲ್ಲ, ಸಿಟಿ ಸೆಂಟರ್ಗೆ. ಯಾಕೆ ಗೊತ್ತುಂಟಾ? ಇಲ್ಲಿ ಇವತ್ತು ನಮ್ಮ ವೆನ್ಯೂವನ್ನು ಡಿಸ್ಪ್ಲೇ ಇಟ್ಟದ್ದು. ನಮಗೆ ಡ್ಯೂಟಿ ಇದ್ದದ್ದು ಸಿಟಿ ಸೆಂಟರಲ್ಲಿ. ಅದಕ್ಕೋಸ್ಕರ ನಾ ಸಿಟಿ ಸೆಂಟರ್ ಬಂದೆ. ಬರೋಷ್ಟರಲ್ಲಿ ನಮ್ಮ ಶ್ರುತೀಶ್ ಆಲ್ರೆಡಿ ಕೆಲಸ ಸ್ಟಾರ್ಟ್ ಮಾಡಿದ್ದ. ಅವ ಕೆಲಸ ಮಾಡ್ತಿದ್ದದ್ದು ನೋಡಿ ನಾ ನೆಕ್ಸ್ಟ್ ಕಸ್ಟಮರ್ಗೆ ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಇವರು ಬಂದರು ಮಾರೆ. ಇವರು ಯಾರಂತ ಗೊತ್ತಿದ್ರೆ ಉಂಟಲ್ಲ, ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ? ಒಳ್ಳೆ ಸೌತ್ ಇಂಡಿಯನ್ ಮೀಲ್ ಊಟ ಮಾಡಿ ಅದರೊಟ್ಟಿಗೆ ಚೈನೀಸ್ ಗೋಬಿ ಮಂಚೂರಿ ತಿಂದು ನಾ ಜಾಬ್ ಉತ್ಸವಿಗೆ ಹೋದದ್ದು. ಅಲ್ಲಿ ಇವತ್ತು ಸ್ವಲ್ಪ ಡಲ್ ಇತ್ತು. ಅದಕ್ಕೆ ಅಲ್ಲಿಂದ ನಾ ರಿಟರ್ನ್ ಸಿಟಿ ಸೆಂಟರ್ ಬಂದೆ. ಬರಬೇಕಾದ್ರೆ ಈ ಕಲ್ಚರಲ್ ಇವೆಂಟ್ ಆಗ್ತಾಯಿತ್ತು ಮಾರೆ. ಜೋಕರ್ಗಳೊಟ್ಟಿಗೆ ಚೂರು ಮಕ್ಕರೆಲ್ಲ ಮಾಡಿ ಜಾಲಿ ಮಾಡಿ ಅಲ್ಲಿಂದ ನಾನು ಮತ್ತು ಶ್ರುತೀಶ್ ಉಂಟಲ್ಲ ಫುಡ್ ಕೋರ್ಟಿಗೆ ಹೋದದ್ದು. ಫುಡ್ ತಿನ್ನಲಿಕ್ಕಲ್ಲ, ಜಸ್ಟ್ ನೋಡಲಿಕ್ಕೆ. ಬರಬೇಕಾದ್ರೆ ಟರ್ಕಿಶ್ ಐಸ್ ಕ್ರೀಮ್ ಇದು ಫನ್ ನಡೀತಾ ಇತ್ತು. ಮತ್ತು ಇದೊಂದು ಕ್ಲಿಪ್ ಉಂಟಲ್ಲ, ನಾವೊಂದು ತೆಗೆದದ್ದು ಮಾರೆ, ಅದಕ್ಕೆ ಒಂದು ಆ್ಯಡ್ ಮಾಡಿದ್ದೆ. ಲೈಕ್ ಮಾಡಿ ಆಯಿತಾ? ಮತ್ತು ನಾವುಂಟಲ್ಲ ಟ್ರೈನಲ್ಲಿ ಒಂದು ಲಾಂಗ್ ರೈಡ್ ಹೋದದ್ದು. ಹೋಗ್ಬೇಕಾದ್ರೆ ಒಂದು ಹೇಳಿದ್ದು, ನೋ ಏಜ್ ಫಾರ್ ಫನ್ ಅಂತ. ಅಲ್ಲಿಂದ ನಾ ಇವತ್ತಿನ ಬ್ಲಾಗ್ ಮುಗಿಸ್ತಿದ್ದೇನೆ. ಸಿ ಯು, ಬಾಯ್.